ಕಮಲ್ ಹಾಸನ್ ಕನ್ನಡದ ಬಗ್ಗೆ ಆಡಿದಂತಹ ಮಾತಿಗೆ ಇನ್ನೂ ಕೂಡ ವಿರೋಧ ಮುಂದುವರೆದಿದೆ, ಆಕ್ರೋಶ ಮುಂದುವರೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಮಲ್ ಹಾಸನ್ ಅವರ ಪ್ರತಿಕೃತಿಯನ್ನ ದಹನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ನಟ ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಪ್ರತಿಭಟನಾಕಾರರು. ವಾಟಾಳ್ ನಾಗರಾಜ್ ಅವರಿಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸಾಥನ್ನ ಕೊಟ್ಟಿದ್ದಾವೆ. ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶ ಕರುನಾಡಿನಲ್ಲಿ ಮುಂದುವರೆದಿದೆ. ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಿರಿಯ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಆಡಿದಂತಹ ಮಾತಿಗೆ ಕ್ಷಮೆಯಾಚನೆಯನ್ನ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಕ್ಷಮೆ ಯಾಚನೆ ಮಾಡದೇ ಇದ್ರೆ ಜೂನ್ 5ನೇ ತಾರೀಕು ವರ್ಲ್ಡ್ ವೈಡ್ ಅವರ ಸಿನಿಮಾ ಥಗ್ ಲೈಫ್ ಏನ್ ರಿಲೀಸ್ ಆಗ್ತಾ ಇದೆ, ಅದನ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅನ್ನುವಂತಹ ವಾರ್ನಿಂಗ್ ನ ಈಗಾಗಲೇ ನೀಡಲಾಗಿದೆ. ಯಾವುದೇ ಥಿಯೇಟರ್ನಲ್ಲೂ ಯಾವುದೇ ಮಲ್ಟಿಪ್ಲೆಕ್ಸ್ನಲ್ಲೂ ಆ ಸಿನಿಮಾ ರಿಲೀಸ್ಗೆ ನಾವು ಅವಕಾಶವನ್ನ ಮಾಡಿಕೊಡುವುದಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.